question. We'll take question number 31 to 45. So question number 31 ಏನಿರುತ್ತೆ, a charge q is placed at the center of line joining the two charges plus q and plus q as shown in figure. Okay, ಡಯಾಗ್ರಾಮ್ ಕೊಟ್ಟಿದ್ದಾರೆ, ಸೊ ನೋ ಪ್ರಾಬ್ಲಮ್. ಒಂದು ಪ್ಲಸ್ ಕ್ಯೂ ಇದೆ, ಇನ್ನೊಂದು ಪ್ಲಸ್ ಕ್ಯೂ ಇದೆ, ಮಧ್ಯದಲ್ಲಿ ಏನ್ ಮಾಡ್ತಾರೆ, ಕ್ಯಾಪಿಟಲ್ ಕ್ಯೂ ಚಾರ್ಜ್ ಅನ್ನ ಪ್ಲೇಸ್ ಮಾಡ್ತಾರೆ. ಮೂರು ಚಾರ್ಜಸ್ ಇದೆ. ಏನ್ ಕಂಡುಹಿಡಬೇಕು, the ratio of charges q and q, ratio of charges capital q by small q ಎಷ್ಟು ಬರುತ್ತೆ ಅಂತ ಕಂಡುಹಿಡಿ. ಇದಕ್ಕೆ ಏನ್ ಮಾಡಬೇಕು ನಾವು, ಸಪೋಸ್ ನೀವೇನಾದ್ರು ಸೆಂಟ್ರಲಿ ಫೋರ್ಸ್ ನ ಕಂಡುಹಿಡಿದ್ಬಿಟ್ರೆ ನಮ್ಗೆ 0 ಬಂದ್ಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡ್ರಿ. ಸೊ ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಪ್ಲಸ್ ಕ್ಯೂ ಆ ಕಡೆ ಬರುತ್ತೆ. ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಸ್ಮಾಲ್ ಕ್ಯೂ ಈಸ್ ಆ ಕಡೆ ಬರುತ್ತೆ ನೋಡಿ, ಈಸ್ ಈ ಕಡೆ ಬರುತ್ತೆ ನೋಡಿ, ರೈಟ್ ಸೈಡ್ ಬಂದ್ಬಿಡುತ್ತೆ. ಇದ್ರದ್ದು ಸಿಮಿಲರ್ಲಿ ಲೆಫ್ಟ್ ಸೈಡ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಎರಡು ಚಾರ್ಜಸ್ ಯಾವುದು, ಪ್ಲಸ್ ಕ್ಯೂ ನ ಫೋರ್ಸ್ ಕ್ಯಾಪಿಟಲ್ ಕ್ಯೂ ಮೇಲೆ ರೈಟ್ ಸೈಡ್ ಬರುತ್ತೆ ರಿಪಲ್ಷನ್. ಇದೇ ಪ್ಲಸ್ ಕ್ಯೂ ನ ಫೋರ್ಸ್ ಕ್ಯಾಪಿಟಲ್ ಕ್ಯೂ ಮೇಲೆ F2 ಅಂತ ತಗೊಳ್ತೀನಿ, ಅದು ಲೆಫ್ಟ್ ಸೈಡ್ ಬರುತ್ತೆ. ಇವೆರಡು ಫೋರ್ಸಸ್ F1 ಮತ್ತೆ F2 ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಮತ್ತೆ ಅಪೋಸಿಟ್ ಸೇವೆ. ಅಪೋಸಿಟ್ ಏನಾಗುತ್ತೆ, ನೆಟ್ ಫೋರ್ಸ್ ಬಿಕಮ್ಸ್ 0. ಸೊ ಈ ರೀತಿ ಮಾಡುವಾಗ ನಾವು ಏನ್ ಮಾಡ್ಬೇಕು, ಫೋರ್ಸ್ ಆನ್ ಯಾವ್ದಾದ್ರು ಒಂದು ಚಾರ್ಜ್ ಮೇಲೆ ತಗೊಳ್ಬೇಕು. ಯಾವ್ದ್ರ ಮೇಲೆ ತಗೊಳ್ಳೋಣ, ಫೋರ್ಸ್ ಆನ್ ಟೇಕ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಪ್ಲಸ್ ಕ್ಯೂ. ಸೊ ಫೋರ್ಸ್ ಆನ್ ಪ್ಲಸ್ ಕ್ಯೂ ಡ್ಯೂ ಟು ಕ್ಯಾಪಿಟಲ್ ಕ್ಯೂ ತಗೋಣ. ಏನಾಗುತ್ತೆ ಅಲ್ಲಿಗೆ, ಲೆಟ್ ಇಟ್ ಬಿ F1 ವಿಚ್ ಇಸ್ ಈಕ್ವಲ್ ಟು ಕೆ ಅಂತ ಇಟ್ಕೊಂಡು 1/4π0 ಇಂಟು ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಬೈ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್. ಯಾವ ಕಡೆ ಇರ್ತಿದ್ದು, ಈ ಪ್ಲಸ್ ಕ್ಯೂ ನ ತೆಗೆದ್ಬೇಡ. ಸೊ ಈ ಪ್ಲಸ್ ಕ್ಯೂ ನ ಕ್ಯಾಪಿಟಲ್ ಕ್ಯೂ ಏನ್ ಮಾಡುತ್ತೆ, ರಿಪೆಲ್ ಮಾಡುತ್ತೆ. ಆ ಲೈನ್ ಮೇಲೆ ರಿಪೆಲ್ ಮಾಡಬೇಕು. ದಿಸ್ ಇಸ್ ದ ಡೈರೆಕ್ಷನ್ ಆಫ್ F1. ನೆಕ್ಸ್ಟ್ ಏನ್ ಮಾಡಿ, ಇದೇ ಪ್ಲಸ್ ಕ್ಯೂ ಮೇಲೆ ಈ ಕ್ಯೂ ನ ಫೋರ್ಸ್ ಕಂಡಿಡಿರಿ. ಏನಾಗುತ್ತೆ ನೋಡೋಣ. ಸೊ ಫೋರ್ಸ್ ಆನ್ ಪ್ಲಸ್ ಕ್ಯೂ ಡ್ಯೂ ಟು ಅನದರ್ ಪ್ಲಸ್ ಕ್ಯೂ, ಇದ್ರದ್ದು ಫೋರ್ಸ್ ಇದ್ರ ಮೇಲೆ. ಸೊ ಏನಾಗುತ್ತೆ, F2 ಅಂತ ಇಟ್ಕೋಣ ವಿಚ್ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಕ್ಯೂ ಬೈ, ಸಾರಿ ಇಟ್ ಶುಡ್ ಬಿ ಸ್ಮಾಲ್ ಕ್ಯೂ ರೈಟ್. ಸೊ ಕ್ಯೂ ಕ್ಯೂ ಬೈ, ಸೊ ಏನಾಗುತ್ತೆ ಎರಡರ ಮಧ್ಯೆ ಡಿಸ್ಟೆನ್ಸ್ 2x ಹೋಲ್ ಸ್ಕ್ವೇರ್. ಸೊ ಈ ಸಿಸ್ಟಮ್ ಇಸ್ ಇನ್ ಈಕ್ವಲಿಬ್ರಿಯಂ ಇರೋದ್ರಿಂದ ಏನಾಗುತ್ತೆ, F1 should be equal to F2. The net force should be equal to 0 because the system is in equilibrium. ಸೊ ಒಂದರ ಮೇಲೆ ಇನ್ನೊಂದು ಫೋರ್ಸ್ 0 ಇರುತ್ತೆ. ನಾವು ಏನಂತ ಬರೀಬಹುದು, F1 should be equal to ಅಲ್ಲಿಗೆ k ಇಂಟು ಕ್ಯೂ ಕ್ಯೂ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಇಂಟು ಸ್ಮಾಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಬೈ 2x ಹೋಲ್ ಸ್ಕ್ವೇರ್. ಏನಾಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸ್ಮಾಲ್ ಕ್ಯೂ 1 ಕ್ಯಾನ್ಸಲ್ ಆಗುತ್ತೆ, ಕೆ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮ್ಮ ಹತ್ರ ಉಳಿಯೋದು ಕ್ಯೂ ಬೈ 1, ಈ ಕಡೆ ಸ್ಮಾಲ್ ಕ್ಯೂ ಬೈ 2 ಸ್ಕ್ವೇರ್ 4. ಅಲ್ಲಿಗೆ ಏನಾಗುತ್ತೆ, ನಮಗೆ ಬೇಕಾದ ರೇಷಿಯೋ ಕ್ಯೂ ಬೈ ಸ್ಮಾಲ್ ಕ್ಯೂ ಇಸ್ ಈಕ್ವಲ್ ಟು 1/4. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲಿ ಪ್ಲಸ್ 4/1/4 ಬಂತು. ಬಟ್ ಇದೇನಾಗಿರ್ಬೇಕು, ಮೈನಸ್ ಆಗಿರ್ಬೇಕು, ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ಇನ್ ಈಕ್ವಲಿಬ್ರಿಯಂ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಫೋರ್ಸ್ F1 ರೈಟ್ ಸೈಡ್ ಬರುತ್ತಾ, ಇದು ಕ್ಯೂ ನ ಫೋರ್ಸ್ ಸ್ಮಾಲ್ ಕ್ಯೂ ಮೇಲೆ F2 ಕೂಡ ರೈಟಿಗೆ ಬರುತ್ತೆ. ಅಲ್ಲಿ ಇವೆರಡು ಏನಾಗ್ತವೆ, ಆಡ್ ಅಪ್ ಆಗ್ತವೆ. ನೆಟ್ ಫೋರ್ಸ್ ಕೆನಾಟ್ ಬಿ 0. ಇಟ್ ವಿಲ್ ಬಿಕಮ್ F1 ಪ್ಲಸ್ F2. ಸೊ F1 ಒಂದೇನಾಗಬೇಕು, ಮೈನಸ್ ಆಗ್ಬೇಕಂದ್ರೆ ಈ ಚಾರ್ಜ್ ಶುಡ್ ಬಿ ನೆಗೆಟಿವ್ ಆ ಕಡೆ. ಸೊ ಅಲ್ಲಿಗೆ F2 ಶುಡ್ ಬಿ ಇನ್ ದಿಸ್ ಡೈರೆಕ್ಷನ್. ಸೊ ಅಲ್ಲಿಗೆ ಇದು ಮೈನಸ್ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ನಮ್ಗೆ ಆನ್ಸರ್ ಬರೋದಿಲ್ಲ, ಆನ್ಸರ್ ಸರಿ ಹೋಗಲ್ಲ. ಸೊ ಕ್ಯೂ ಬೈ ಕ್ಯೂ ಶುಡ್ ಬಿ 1/-1/4. So our next question ಏನಿರುತ್ತೆ, question number 32. Let 3 charges Q, Q and minus Q are placed at the vertices of an equilateral triangle each of side L. Then sum of the forces acting on each other ಅಂತ. ಸೊ ಇದು ಇಂಪಾರ್ಟೆಂಟ್. ಸಮ್ ಆಫ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಈಚ್ ಅದರ್ ಕಂಡುಹಿಡಿಬೇಕು. ಸೊ ಇದಕ್ಕೆ ಏನ್ ಮಾಡೋಣ, ಫಸ್ಟ್ ಟ್ರಯಾಂಗಲ್ ಬರ್ಕೊಳ್ಳುವ. ಎಂತ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ದಿಸ್ ಇಸ್ ಅವರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಚಾರ್ಜ್ ಅನ್ನು ಪ್ಲೇಸ್ ಮಾಡಿ. ಯಾವ್ದೋ ಚಾರ್ಜಸ್ ABC ಅಂತ ಕರೆಯೋಣ, ABC. ಸೊ ಯಾವ್ದೋ ಚಾರ್ಜ್ ಪ್ಲೇಸ್ ಮಾಡಬೇಕು, Q. ಎಂತ Q ಪ್ಲಸ್ Q. ಇಲ್ಲಿ ಸೆಕೆಂಡ್ ಚಾರ್ಜ್ ಯಾವ್ದಾದ್ರು ಎಲ್ಲಿ ಬೇಕಾದ್ರೂ ತಗೊಳ್ಬೋದು ಇಲ್ಲಿ. ಸೊ ಇನ್ನೊಂದು ಯಾವುದು ಮೈನಸ್ Q. ಸೊ ಈ ಮೂರು ಚಾರ್ಜ್ ನ ತಗೊಂಡಿದ್ದೀನಿ. ಸೈಡ್ ಎಷ್ಟಿದೆ, ಲೆಂತ್ L ಸೈಡ್ ಲೆಂತ್ L ಇದೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ. ಈಗ ಏನ್ ಮಾಡೋಣ,
ಒಂದೊಂದ್ರ ಮೇಲೆ ಇನ್ನೆರಡು ಫೋರ್ಸ್ ನ ಕಂಡುಹಿಡಿಬೇಕಂದ್ರೆ ಅರ್ಥ ನೋಡಿ. ಸಪೋಸ್ ಈ ಚಾರ್ಜ್ ತಗೊಳ್ತೀರಾ ಅಂತ ಇಟ್ಕೊಂಡು, ಈ ಚಾರ್ಜ್ ನ ಮೇಲೆ ಉಳಿದ ಎರಡು ಚಾರ್ಜ್ ನ ಫೋರ್ಸ್ ಕಂಡುಹಿಡ್ಕೊಳ್ಬೇಕು. ಆಮೇಲೆ ಬಿ ಮೇಲೆ ಉಳಿದ ಎರಡು ಎ ಮತ್ತೆ ಸಿ ಫೋರ್ಸ್ ನ ಕಂಡುಹಿಡ್ಕೊಳ್ಬೇಕು. ಆಮೇಲೆ ಸಿ ಮೇಲೆ ಇವೆರಡದು ಕಂಡುಹಿಡಿದು ಅದ್ರದ್ದು ರಿಸಲ್ಟೆಂಟ್ ಫೋರ್ಸ್ ಕಂಡುಹಿಡ್ಕೊಳ್ಳೋಣ. ಸೊ ಲೆಟ್ ಅಸ್ ಫೈಂಡ್ ಔಟ್ ಏನಾಗುತ್ತೆ ನೋಡೋಣ. ಸೊ ಫಸ್ಟ್ ಏನ್ ಮಾಡಿ, ಎ ಮೇಲೆ ಕಂಡುಹಿಡಿರಿ. ಫೋರ್ಸ್ ಆನ್ ಪ್ಲಸ್ ಕ್ಯೂ ವಿಚ್ ಈಸ್ ಅಟ್ ಎ ಡ್ಯೂ ಟು ಪ್ಲಸ್ ಕ್ಯೂ ವಿಚ್ ಈಸ್ ಅಟ್ ಬಿ. ಬಿ ಹತ್ರ ಇರೋ ಚಾರ್ಜ್ ಎ ಮೇಲೆ. ಸೊ ಕಂಡುಹಿಡಿದ್ರೆ ಏನಾಗುತ್ತೆ, ಎಫ್ ಎ ಬಿ ಅಂತ ಇಟ್ಕೊಳ್ಳೋಣ. ಸೊ ಕೆ ಇಂಟು ಕ್ಯೂ, ಕ್ಯೂ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ, ಎ ಮತ್ತೆ ಬಿ ಮಧ್ಯ ಎಲ್ ಇದೆ. ಸೊ ಇಟ್ ವಿಲ್ ಬಿಕಮ್ ಎಲ್ ಸ್ಕ್ವೇರ್. ಇದು ಎಫ್ ಎ ಬಿ ಯಾವ ಕಡೆ ಇರುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಡೈರೆಕ್ಷನ್, ಈ ಪ್ಲಸ್ ಕ್ಯೂ ಅನ್ನೋದು ಈ ಪ್ಲಸ್ ಕ್ಯೂ ನ ಏನ್ ಮಾಡ್ತಾ ಇದೆ, ರಿಪೆಲ್ ಮಾಡುತ್ತೆ. ಈ ಲೈನ್ ಮೇಲೆ ರಿಪಲ್ಷನ್ ಬರ್ಕೊಳ್ಬೇಕು. ದಿಸ್ ಈಸ್ ಅವರ್ ಎಫ್ ಎ ಬಿ. ನೆಕ್ಸ್ಟ್ ಇದ್ರದ್ದು ಫೋರ್ಸ್ ಕಂಡುಹಿಡಿರಿ. ಯಾವ್ದ್ರದ್ದು, ಫೋರ್ಸ್ ಆನ್ ಎ, ಫೋರ್ಸ್ ಆನ್ ಎ ಡ್ಯೂ ಟು ದ ಚಾರ್ಜ್ ವಿಚ್ ಈಸ್ ಅಟ್ ಸಿ. ಅಂದ್ರೆ ಎ ನ ಈಗ ಸಿ ಹತ್ರ ಇರೋ ಚಾರ್ಜ್ ಏನ್ ಮಾಡುತ್ತೆ ಅಂತ, ಎಫ್ ಎ ಸಿ ಎಷ್ಟು ಬರುತ್ತೆ, ಕೆ ಇಂಟು ಅಗೇನ್ ಕ್ಯೂ ಕ್ಯೂ ಬೈ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಎಲ್ಲಿದೆ. ಇಟ್ ವಿಲ್ ಬಿಕಮ್ ಎಲ್ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ನೋಡಿ ಸೇಮ್ ಬರ್ತದೆ. ಡೈರೆಕ್ಷನ್ ಚೆಕ್ ಮಾಡುವ. ಈಗ ಎ ಹತ್ರ ಇರೋ ಚಾರ್ಜ್ ನ ಸಿ ಹತ್ರ ಇರೋ ಚಾರ್ಜ್ ನೆಗೆಟಿವ್ ಚಾರ್ಜ್ ಎ ಹತ್ರ ಇರೋದ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳುತ್ತೆ. ದರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಅಲ್ಲಿಗೆ ಏನಾಗುತ್ತೆ, ದಿಸ್ ಈಸ್ ಅವರ್ ಎಫ್ ಎ ಸಿ, ಎಫ್ ಎ ಬಿ. ಇದು ರಿಸಲ್ಟೆಂಟ್ ಕಂಡುಹಿಡಿಯಕ್ ಹೋಗ್ಬೇಡ್ರಿ, ಯಾಕೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಫೋರ್ಸ್ ಆನ್ ಎ ಬಂತು ಡ್ಯೂ ಟು ಅದರ್ ಟು ಚಾರ್ಜಸ್. ನೆಕ್ಸ್ಟ್ ಏನ್ ಮಾಡೋಣ, ಫಸ್ಟ್ ಒನ್. ಸೆಕೆಂಡ್ ಒನ್, ಫೋರ್ಸ್ ಆನ್ ಬಿ ಹತ್ರ ಇರೋ ಚಾರ್ಜ್ ಮೇಲೆ ಫೋರ್ಸ್ ಡ್ಯೂ ಟು ಎ ಇಂದ ಅಂಡ್ ಸಿ ಇಂದ. ಅಂದ್ರೆ ಬಿ ಹತ್ರ ಇರೋ ಚಾರ್ಜ್ ನ ಎ ಹತ್ರ ಇರೋ ಚಾರ್ಜ್ ಏನ್ ಮಾಡುತ್ತೆ, ಸಿ ಹತ್ರ ಇರೋ ಚಾರ್ಜ್ ಏನ್ ಮಾಡುತ್ತೆ. ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ರಿಪಲ್ಷನ್ ಮ್ಯಾಗ್ನಿಟ್ಯೂಡ್ ಕಂಡಿದೆ. ಮ್ಯಾಗ್ನಿಟ್ಯೂಡ್ ಡೆಫಿನೆಟ್ಲಿ ಸೇಮ್ ಬರುತ್ತೆ, ಚೆಕ್ ಮಾಡಿಬೇಕಂದ್ರೆ. ಸೊ ಫೋರ್ಸ್ ಆನ್ ಬಿ ಡ್ಯೂ ಟು ಎ ಕಂಡಿಡಿಯೋಣ. ಎಷ್ಟು ಬರುತ್ತೆ, ಎಫ್ ಬಿ ಎ ಅಂತ ಬೇಕಾದ್ರೆ ಬರ್ಕೊಳ್ಳೋಣ ರೆಫರೆನ್ಸ್. ಕೆ ಇಂಟು ಚಾರ್ಜಸ್ ಏನಿದೆ ಎ ಮತ್ತೆ ಬಿ, ಕ್ಯೂ ಇಂಟು ಕ್ಯೂ ಮಧ್ಯ ಡಿಸ್ಟೆನ್ಸ್ ಏನಿದೆ ಎಲ್ ಸ್ಕ್ವೇರ್. ನೋಡಿ ಮ್ಯಾಗ್ನಿಟ್ಯೂಡ್ ಎಲ್ಲಾದ್ರದ್ದು ಸೇಮ್ ಬರುತ್ತೆ. ಸೊ ಅದೇ ರೀತಿ ಫೋರ್ಸ್ ಆನ್ ಬಿ ಡ್ಯೂ ಟು ಸಿ ಕಂಡುಹಿಡಿಯುವ. ಬಿ ಕಾಮನ್ ಇಲ್ಲಿ. ಸೊ ಕೆ ಇಂಟು ಕ್ಯೂ ಕ್ಯೂ ಬೈ ಎಲ್ ಸ್ಕ್ವೇರ್ ಬರುತ್ತೆ. ಬಟ್ ಡೈರೆಕ್ಷನ್ಸ್ ಬರ್ಕೊಳ್ಬೇಕು ಇಲ್ಲಿ, ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ಸ್ ಬರ್ಕೊಳ್ಳೋಣ. ಈಗ ಈ ಎ ಅನ್ನೋ ಕ್ಯೂ ಅನ್ನೋ ಚಾರ್ಜ್ ಎ ಹತ್ರ ಇರೋದು ಬಿ ಏನ್ ಮಾಡುತ್ತೆ, ರಿಪೆಲ್ ಮಾಡುತ್ತೆ. ಯಾವ ಕಡೆ ರಿಪೆಲ್ ಮಾಡಬೇಕು, ಅಲಾಂಗ್ ದ line joining the two charges. This is our force on B due to A charge. ಈ ಕಡೆ ರಿಪೆಲ್ ಮಾಡುತ್ತೆ. ಏನಂದ್ರೆ ಬಿ ಎ ನ ರಿಪೆಲ್ ಮಾಡುತ್ತೆ, ಎ ಬಿ ನ ರಿಪೆಲ್ ಮಾಡುತ್ತೆ, ಬಿಕಾಸ್ ದೇ ಆರ್ ಲೈಕ್ ಚಾರ್ಜಸ್. ನೆಕ್ಸ್ಟ್ ಬಿ ಅನ್ನೋ ಚಾರ್ಜ್ ನ ಸಿ ಹತ್ರ ಇರೋ ಚಾರ್ಜ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈ ಲೈನ್ ಮೇಲೆ ಅಟ್ರಾಕ್ಟ್ ಮಾಡ್ಕೊಳ್ಬೇಕು. ದಿಸ್ ಈಸ್ ಫೋರ್ಸ್ ಆನ್ ಬಿ ಡ್ಯೂ ಟು ಸಿ ಚಾರ್ಜ್. ಈ ಕಡೆ ಬರುತ್ತೆ. ನೆಕ್ಸ್ಟ್ ಫೈನಲಿ ಮೂರನೇದೇನು, ಫೋರ್ಸ್ ಆನ್ ಸಿ. ಸಿ ಹತ್ರ ಇರೋ ಚಾರ್ಜ್ ಮೇಲೆ ಉಳಿದ ಎರಡು ಫೋರ್ಸ್ ಎ ಅಂಡ್ ಬಿ ಕಂಡುಹಿಡಿಬೇಕು ಡ್ಯೂ ಟು ಎ ಅಂಡ್ ಬಿ. ಸೊ ಮ್ಯಾಗ್ನಿಟ್ಯೂಡ್ ಡೆಫಿನೆಟ್ಲಿ ಸೇಮ್ ಬರುತ್ತೆ. ಏನು, ಎಫ್ ಸಿ ಎ ಡ್ಯೂ ಟು ಎ, ಸಿ ಹತ್ರ ಇರೋದು ಎ ಸಿ ಏನ್ ಬರುತ್ತೆ, ಕೆ ಇಂಟು ಕ್ಯೂ ಕ್ಯೂ ಬೈ ಎಲ್ ಸ್ಕ್ವೇರ್ ಬರುತ್ತೆ. ಅದೇ ರೀತಿ ಎಫ್ ಸಿ ಹತ್ರ ಚಾರ್ಜ್ ಬಿ ಫೋರ್ಸ್ ಸಿ ಮೇಲೆ ಎಫ್ ಸಿ ಬಿ ಏನ್ ಬರುತ್ತೆ, ಕೆ ಇಂಟು ಕ್ಯೂ ಕ್ಯೂ ಬೈ ಎಲ್ ಸ್ಕ್ವೇರ್ ಬರುತ್ತೆ. ಅಂದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಇಲ್ಲಿ. ಮ್ಯಾಗ್ನಿಟ್ಯೂಡ್ ಎಲ್ಲಾದ್ರದ್ದು ಸೇಮ್ ಬರುತ್ತೆ. ಡೈರೆಕ್ಷನ್ ನೋಡುವ. ಸೊ ಎ ಅನ್ನೋ ಚಾರ್ಜ್ ಅಂದ್ರೆ ಎ ಹತ್ರ ಇರೋ ಚಾರ್ಜ್ ಕ್ಯೂ, ಇಲ್ಲಿರೋ ಚಾರ್ಜ್ ಮೈನಸ್ ಕ್ಯೂ ಏನ್ ಮಾಡುತ್ತೆ, ತನ್ನ ಕಡೆ ಹೇಳ್ಕೊಳ್ಬೇಕು. ಈ ಲೈನ್ ಮೇಲೆ ಹೇಳ್ಕೊಳುತ್ತೆ. ಸೊ ದಿಸ್ ಈಸ್ ಅವರ್ ಎಫ್ ಸಿ ಎ. ಎಫ್ ಸಿ ಎ ಇಸ್ ಫೋರ್ಸ್ ಆನ್ ಸಿ ಡ್ಯೂ ಟು ಎ. ಅದೇ ತರ ಇದೇನ್ ಮಾಡುತ್ತೆ, ಬಿ ಹತ್ರ ಇರೋ ಚಾರ್ಜ್ ಸಿ ಹತ್ರ ಇರೋ ಚಾರ್ಜ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಯಾವ ಕಡೆ, ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಬೇಕು. ಎಫ್ ಸಿ ಬಿ. ಓಕೆ, ದೀಸ್ ಆರ್ ದ ಫೋರ್ಸಸ್. ಇಲ್ಲೇನಾಗುತ್ತೆ ನೋಡ್ರಿ, ಈ ಎಲ್ಲಾ ಫೋರ್ಸ್ ಎಷ್ಟಿದೆ ಟೋಟಲ್ 1 2 3 4 5 6. ಈ 6 ಫೋರ್ಸಸ್ ನೆಟ್ ಫೋರ್ಸ್ ಕಂಡುಹಿಡಿರಿ ಅಂತ ಕೇಳ್ತಾರೆ. ಸೊ ಏನ್ ಮಾಡ್ಬೇಕು ಇವಾಗ, ಬಹಳ ಸಿಂಪಲ್ ನೋಡ್ರಿ. ಇಲ್ಲಿ ಎಫ್ ಎ ಬಿ ಮತ್ತೆ ಎಫ್ ಬಿ ಎ ಒಂದಕ್ಕೊಂದು ಆಪೋಸಿಟ್ ಇದೆಯಾ, ಇದೇನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಆಪೋಸಿಟ್ ಡೈರೆಕ್ಷನ್. ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ, ಇದರ ಡೌಟ್ ಆಯ್ತು. ಹಂಗೆ ಎಫ್ ಎ ಸಿ ಎಫ್ ಸಿ ಎ ಇಲ್ಲಿ ಒಂದಕ್ಕೊಂದು ಆಪೋಸಿಟ್ ಇದೆಯಾ, ಇದೇನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಒಂದೊಂದನ್ನು ಕ್ಯಾನ್ಸಲ್ ಮಾಡ್ಕೊಳುತ್ತೆ. ಅದೇ ತರ ಎಫ್ ಸಿ ಬಿ ಎಫ್ ಬಿ ಸಿ ಇದು ಕೂಡ ಒಂದಕ್ಕೊಂದು ಆಪೋಸಿಟ್ ಇದೆ, ಇವು ಒಂದಕ್ಕೊಂದು ಕ್ಯಾನ್ಸಲ್ ಮಾಡ್ಕೊಳ್ತವೆ. ಸೊ ಇಂಡಿವಿಜುವಲ್ ಫೋರ್ಸ್ ಒಂದು ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ನೆಟ್ ಫೋರ್ಸ್ ಏನಾಗಬೇಕು, 0. So 0 is the option. Net force on each other will become 0. Nothing but this system is in
equilibrium ಅಂತ ಹೇಳಿ. Can say this system is in equilibrium. Next question ಏನಿರುತ್ತೆ? So 33 4-point charges are placed at the corners of square ABCD of side 10 centimeter as shown in figure. So diagram ಕೊಟ್ಟಿದ್ದಾರೆ, no problem. The force on 1 microcoulomb, force ನ ಕಂಡುಹಿಡಿಬೇಕು. ಯಾವ್ದ್ರ ಮೇಲೆ? Force on a charge 1 microcoulomb placed at, very important, placed at the center of the square. ಸೊ ಇಲ್ಲೇನ್ ಮಾಡ್ತಾರೆ, ಸೆಂಟರ್ ಆಫ್ ದ ಸ್ಕ್ವೇರ್ ಅಲ್ಲಿ ಒಂದು ಚಾರ್ಜ್ ನ ಪ್ಲೇಸ್ ಮಾಡ್ತಾರೆ. ಅದರ ಮೇಲೆ ನಾವೇನ್ ಮಾಡ್ಬೇಕು? ಫೋರ್ಸ್ ನ ಕಂಡುಹಿಡಿಬೇಕು. ಸೆಂಟರ್ ಆಫ್ ದ ಚಾರ್ಜ್, ಫೋರ್ಸ್ ಕಂಡುಹಿಡಿರಿ. ಸೆಂಟರ್ ಆಫ್ ದ ಚಾರ್ಜ್ ಅಂತ ಹೇಳೋದು ಸೆಂಟರ್ ಆಫ್ ದ ಸ್ಕ್ವೇರ್ ಡಯಾಗನಲ್ ಇಂಟರ್ಸೆಕ್ಟ್ ಮಾಡುತ್ತಲ್ಲ, ಅದೇ ಸೆಂಟರ್ ಆಫ್ ದ ಸ್ಕ್ವೇರ್. ಸೊ ದಿಸ್ ಈಸ್ ದ ಸೆಂಟರ್ ಆಫ್ ದ ಸ್ಕ್ವೇರ್. ಲೆಟ್ ಇಟ್ ಬಿ O. ಇಲ್ಲಿ ಏನ್ ಇಡಬೇಕು? ಯಾವ ಚಾರ್ಜ್ ಇಡಬೇಕು? 1 ಮೈಕ್ರೋ ಕೂಲಂಬ್. ಅಬ್ಸರ್ವ್ ಮಾಡಿ, ಈ ಕ್ವಶನ್ ಬಹಳ ಸಿಂಪಲ್ ಇದೆ. ಏನಾಗುತ್ತೆ, ಈ ಚಾರ್ಜ್ ನ ಫೋರ್ಸ್ ನ ಕಂಡುಹಿಡಿಬೇಕು ಫಸ್ಟ್. ಎಲ್ಲಿ? ಇದ್ರ ಮೇಲೆ. ಸೊ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ? ಇದು 10 ಸೆಂಟಿಮೀಟರ್ ಇದೆ. ಸೈಡ್ ಹಾಫ್ ಆಫ್ ದ ಡಯಾಗನಲ್ 10/√2 ಸೆಂಟಿಮೀಟರ್ ಇರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್. ಸೊ 10/√2. ಸೊ ಇಲ್ಲಿಂದ ಅಲ್ಲಿಗೆ 10/√2. ಹಾಗಾದ್ರೆ ಒಂದೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಫೋರ್ಸ್ ಆನ್ 1 ಮೈಕ್ರೋಕೂಲಂಬ್ ಡ್ಯೂ ಟು -4 ಮೈಕ್ರೋಕೂಲಂಬ್ ಎಷ್ಟು ಬರುತ್ತೆ? F 1 ಅಂತ ಇಟ್ಕೊಳ್ಳೋಣ. K into 4 into 1 into 10 to the power of -6 -12 divided by ಮಧ್ಯ ಡಿಸ್ಟೆನ್ಸ್ ಎಷ್ಟು? 10/√2 ಡಿಸ್ಟೆನ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದಾಯ್ತು. ಇದ್ರ ಡೈರೆಕ್ಷನ್ ಬರ್ಕೊಳ್ಳಿ. ಯಾವ ಕಡೆ ಇರುತ್ತೆ? ಈ -4 ಅನ್ನೋದು 1 ಏನ್ ಮಾಡುತ್ತೆ? ತನ್ನ ಕಡೆ ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ. ಈ ಲೈನ್ ಮೇಲೆ ಬರಬೇಕು. ದಿಸ್ ಈಸ್ ಅವರ್ F1 ಇನ ಡೈರೆಕ್ಷನ್. ಓಕೆ, ಸೊ F1 ಸಿಕ್ತು ನನಗೆ. ಸೊ ಡೈರೆಕ್ಷನ್ ಆಫ್ F1 is this one. This is the direction of F1. This is our F1. ನೆಕ್ಸ್ಟ್ ಅದೇ ತರ 3 ಮೈಕ್ರೋಕೂಲಂಬ್ ಮತ್ತೆ 1 ಮೈಕ್ರೋಕೂಲಂಬ್ ಮಧ್ಯೆ ಡಿಸ್ಟೆನ್ಸ್ ಫೋರ್ಸ್ ಕಂಡಿಡಿರಿ. ಅದೆಷ್ಟೋ ಬರುತ್ತೆ? ಲೆಟ್ ಇಟ್ ಬಿ F2. F2 ಯಾವ ಕಡೆ ಇರುತ್ತೆ? ಈ +3 ಅನ್ನೋದು ಈ +1 ಏನ್ ಮಾಡುತ್ತೆ? ರಿಪೆಲ್ ಮಾಡುತ್ತೆ. ಸೊ ರಿಪೆಲ್ ಮಾಡಿದಾಗ ಅದೇ ಲೈನ್ ಮೇಲೆ ಬರ್ಕೊಳ್ಬೇಕು F2. F2 ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? K ಬೇಕಾದ್ರೆ ಕಂಡುಹಿಡಿಬಹುದು. 3 ಇಂಟು ಚಾರ್ಜ್ 3 ಇಂಟು 1 ಇಂಟು 10⁻12 -6 -12 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನಾಗುತ್ತೆ? 10/√2 ಹೋಲ್ ಸ್ಕ್ವೇರ್. ಎಷ್ಟೋ ಬರುತ್ತೆ? ಸೊ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಬರ್ಕೊಂಡಿದ್ದಾರೆ ರೆಫರೆನ್ಸ್ಗೆ. ನೆಕ್ಸ್ಟ್ ಈ -4 ಅನ್ನೋದು ಈ 1 ಅನ್ನು ಏನ್ ಮಾಡುತ್ತೆ? ಇವಾಗ ಅಟ್ರಾಕ್ಟ್ ಮಾಡ್ಕೊಳುತ್ತೆ ಇಷ್ಟು ಫೋರ್ಸ್ ಅಲ್ಲಿ. ಲೆಟ್ ಇಟ್ ಬಿ F3. ಸೊ F3 ಎಷ್ಟಿರುತ್ತೆ ನೋಡ್ರಿ? -4 ಮತ್ತೆ 1 ಮಧ್ಯೆ ಫಸ್ಟ್ ಡಿ ಹತ್ರ ಇರೋ ಚಾರ್ಜ್ ಎಷ್ಟು ಫೋರ್ಸ್ ಅಪ್ಲೈ ಮಾಡುತ್ತೋ ಇದು ಅಷ್ಟೇ ಫೋರ್ಸ್ ಅಪ್ಲೈ ಮಾಡುತ್ತೆ. ಮ್ಯಾಗ್ನಿಟ್ಯೂಡ್ ವಿಲ್ ಬಿ ಸೇಮ್, ಬಟ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ನೆಗೆಟಿವ್ ಚಾರ್ಜ್ ಆಗೋದ್ರಿಂದ ಅಟ್ರಾಕ್ಟ್ ಮಾಡ್ಕೊಳುತ್ತೆ F3. ನೆಕ್ಸ್ಟ್ ಅಲ್ಲಿಗೆ F1 becomes equal to F3. ನೆಕ್ಸ್ಟ್ ಈ 3 ಮೈಕ್ರೋಕೂಲಂಬ್ ಎ ಹತ್ರ ಇರೋ 3 ಮೈಕ್ರೋಕೂಲಂಬ್ ಈ 1 ಮೈಕ್ರೋಕೂಲಂಬ್ ಏನ್ ಮಾಡ್ಬೇಕು? ರಿಪೆಲ್ ಮಾಡ್ಬೇಕು. ಆ ಪಾಯಿಂಟ್ ಇಂದ ದೂರಕ್ಕೆ ತಗೊಳ್ಬೇಕು. ಅದರ ಫೋರ್ಸ್ ಎಷ್ಟು ತಗೊಳ್ತೀನಿ? F4. ಬಟ್ ಈ 3 ನ ಫೋರ್ಸ್ ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ F4. ಸೊ ಆನ್ಸರ್ ನಮಗೆ ಕ್ಲಿಯರ್ ಇದೆ. ಅಲ್ಲಿ ಏನು? F2 ಮತ್ತೆ F3 ಒಂದಕ್ಕೊಂದು ಆಪೋಸಿಟ್ ಇದೆ, ದೇ ಕ್ಯಾನ್ಸಲ್ ಈಚ್ ಅದರ್. ಅದೇ ರೀತಿ F3 ಮತ್ತೆ F1 ಒಂದಕ್ಕೊಂದು ಆಪೋಸಿಟ್ ಇದೆ, ದೇ ಕ್ಯಾನ್ಸಲ್ ಈಚ್ ಅದರ್. ಸೊ ನೆಟ್ ಫೋರ್ಸ್ ಬಿಕಮ್ಸ್ 0. ಸೊ 0 is the answer. This is why we can find out the net force. ಅದಕ್ಕೆ ಹೇಳಿದ್ದು ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್ 3 charges of equal magnitude Q are placed at the vertices of an equilateral triangle of side L. The force on Q placed at the centroid of a triangle is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನ್ ನೋಡ್ಬೇಕಂದ್ರೆ ಫಸ್ಟ್ ಟ್ರಯಾಂಗಲ್ ಬರ್ಕೊಳ್ಬೇಕು. ಎಂತ ಟ್ರಯಾಂಗಲ್? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಳ್ಳಿ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರ್ಕೊಳ್ಳಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಚಾರ್ಜಸ್ ನ ಪ್ಲೇಸ್ ಮಾಡಿ. ಯಾವ್ದೇ ಚಾರ್ಜು? Q ಅನ್ನೋ ಚಾರ್ಜ್ ಪ್ಲೇಸ್ಡ್ ಅಟ್ ದ ವರ್ಟಿಸಿಸ್. ಎಲ್ಲಾ ಕಡೆ Q ಅನ್ನೋ ಚಾರ್ಜ್ ನ ಪ್ಲೇಸ್ ಮಾಡಿದೆ. ಸೈಡ್ ಲೆಂತ್ ಎಷ್ಟಿದೆ? L ಇದೆ. L. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂತೆ? ಕ್ಯಾಪಿಟಲ್ Q ಅನ್ನೋ ಚಾರ್ಜ್ ನ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಲ್ಲಿ ಪ್ಲೇಸ್ ಮಾಡ್ಬೇಕಂತೆ. ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಹೇಗೆ ಬರುತ್ತೆ? ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ. ಸೊ ದಿಸ್ ಇಸ್ ದ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಇಲ್ಲೇನ್ ಮಾಡ್ಬೇಕು? ಕ್ಯಾಪಿಟಲ್ Q ಅನ್ನೋ ಚಾರ್ಜ್ ನ ಇಡಬೇಕು. ಸೊ ಇದಕ್ಕೆ ಏನಾದ್ರು ನೇಮ್ ಕೊಡಿ, ಪರವಾಗಿಲ್ಲ. A B C ಇದು D ಅಂತ ನೇಮ್ ಮಾಡಿ. ಈಗ ಈ 3 ಚಾರ್ಜಸ್ ನ ಫೋರ್ಸಸ್ ಕ್ಯಾಪಿಟಲ್ Q ಮೇಲೆ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಫಾರ್ ದಟ್
ಲೆಟ್ ಅಸ್ ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ಸ್. ಹಿಂಗ್ ಮಾಡೋಣ, ಎಫ್ ಎ ಬಿ ಮಾಡೋಣ ಫಸ್ಟ್. ಎಫ್ ಎ ಡಿ ಅಂದ್ರೆ ಫೋರ್ಸ್ ಆನ್ ಡಿ ಚಾರ್ಜ್ ಡ್ಯೂ ಟು ಎ ಚಾರ್ಜ್. ಹಿಂಗ್ ಮಾಡಿ ಎಫ್ ಡಿ ಎ ಮಾಡು, ಅವಾಗ ನಮ್ಗೆ ಗೊತ್ತಾಗುತ್ತೆ. ಎಫ್ ಫೋರ್ಸ್ ಆನ್ ಡಿ ಹತ್ರ ಇರೋ ಚಾರ್ಜ್ ಡ್ಯೂ ಟು ಎ ಚಾರ್ಜ್. ಸೊ ಕೆ ಈಸ್ 1/4π0, ಅದ ಹಾಗೆ ಇರ್ಲಿ. ಸೊ ಚಾರ್ಜಸ್ ಅದರ ಮ್ಯಾಗ್ನಿಟ್ಯೂಡ್ ಸ್ಮಾಲ್ ಕ್ಯೂ ಅಂಡ್ ಕ್ಯಾಪಿಟಲ್ ಕ್ಯೂ, ಸ್ಮಾಲ್ ಕ್ಯೂ ಅಂಡ್ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ. ಸೊ ದಿಸ್ ಇಸ್ ದ ಫೋರ್ಸ್ ಆನ್ ಡಿ ಡ್ಯೂ ಟು ಸಿ, ಎಫ್ ಡಿ ಸಿ. ಇದು ಎಫ್ ಡಿ ಬಿ, ಎಫ್ ಡಿ ಬಿ ಈ ಕಡೆ ಇದೆ, ಎಫ್ ಡಿ ಬಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲಾ ಫೋರ್ಸ್ ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ನಾವು ರಿಸಲ್ಟೆಂಟ್ ಕಂಡುಹಿಡಿಬೇಕು. ಫಸ್ಟ್ ಏನ್ ಮಾಡಿ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಎಫ್ ಡಿ ಎ ಹಾಗೆ ಇರಲಿ, ಎಫ್ ಡಿ ಬಿ ಮತ್ತು ಎಫ್ ಡಿ ಸಿ ಗಳ ಮಧ್ಯೆ ರಿಸಲ್ಟೆಂಟ್ ಫೋರ್ಸ್ ನ ಕಂಡುಹಿಡಿರಿ. ಇದೆಷ್ಟಿರುತ್ತೆ, ಆಂಗಲ್ 120 ಡಿಗ್ರಿ ಇರುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಇಟ್, ಸೊ 120 ಡಿಗ್ರಿ ಇರುತ್ತೆ. ನೀವು ಅದ್ರ ಮಧ್ಯೆ ಏನಾದ್ರೂ ತಗೊಳ್ಳಿ, ಅಷ್ಟೇ ಇರುತ್ತೆ. ಇವೆರಡರ ಮಧ್ಯೆ ತಗೊಳ್ಳಿ. ಸೊ ಹಾಗಾದ್ರೆ ಫೋರ್ಸ್, ರಿಸಲ್ಟೆಂಟ್ ಫೋರ್ಸ್ ಆಫ್ ಎಫ್ ಡಿ ಸಿ ಅಂಡ್ ಎಫ್ ಡಿ ಬಿ ಈಸ್, ಯಾವ ಫಾರ್ಮುಲಾ ಯೂಸ್ ಮಾಡೋಣ, ಎಫ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಪ್ಲಸ್ 2f1 f2 ಕಾಸ್ 120 ಡಿಗ್ರಿ. ದಿಸ್ ದ ರಿಸಲ್ಟೆಂಟ್ ನ ಫಾರ್ಮುಲಾ. ಸೊ ಅಲ್ಲಿಗೆ ಇಲ್ಲೇನಾಗಿರುತ್ತೆ, ಎಫ್ ಡಿ ಸಿ ಮತ್ತೆ ಎಫ್ ಡಿ ಬಿ ಎರಡು ಸೇಮ್ ಇರೋದ್ರಿಂದ ಅದನ್ನ f1 f2 ಅಂತ ತಗೊಂಡಿದ್ದೀನಿ. ಸೊ ಎರಡು ಈಕ್ವಲ್ ಏನಾಗುತ್ತೆ, ಎಫ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಪ್ಲಸ್ 2f1 ಇಂಟು f1 into cos 120 is how much, 90 plus 30 minus 1/2. cos 120 is minus 1/2. ಈ 2 ಕ್ಯಾನ್ಸಲ್ ಆದ್ರೆ ನಮ್ಗೆ ಏನು ಉಳಿಯುತ್ತೆ, ರೂಟ್ ಆಫ್ f1 ಸ್ಕ್ವೇರ್ ಪ್ಲಸ್ ಇದು f2 is f1 ಬಿಕಾಸ್ f1 is equal to f2 ಇದ್ದಾಗ. ಸೊ ಡೈರೆಕ್ಟ್ ರಿಸಲ್ಟ್ ಬರೀಬಹುದು f1 ಸ್ಕ್ವೇರ್. ಈ 2 ಕ್ಯಾನ್ಸಲ್ ಆಗಿ ಇದು ಪ್ಲಸ್ ಮೈನಸ್ ಆಗುತ್ತೆ. ಇದೇನಾಗುತ್ತೆ, 2 ಕ್ಯಾನ್ಸಲ್ ಮಾಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್ f1 ಸ್ಕ್ವೇರ್ ಬರುತ್ತೆ. ನೋಡಿ ಕ್ಯಾನ್ಸಲ್ ಆಯ್ತಂದ್ರೆ ನಮಗೆ ರೂಟ್ ಆಫ್ f1 ಸ್ಕ್ವೇರ್ ಇಲ್ಲಿ ಬಿ f1 ಬರುತ್ತೆ. ಸೊ f1 is nothing but ಎಫ್ ಡಿ ಬಿ ಆರ್ ಎಫ್ ಡಿ ಸಿ. ಅಲ್ಲಿಗೆ ಇವೆರಡರ ಮಧ್ಯೆ ರಿಸಲ್ಟೆಂಟ್ ಎಷ್ಟು ಬರುತ್ತೆ, ನಮ್ಗೆ ಇವೆರಡರ ಮಿಡಲ್ ಅಲ್ಲೇ ಬರುತ್ತೆ. ಯಾಕಂದ್ರೆ ರಿಸಲ್ಟೆಂಟ್ ಎರಡು ಈಕ್ವಲ್ ಇರೋದ್ರಿಂದ. ಅಂಡ್ ಆಲ್ಸೋ ಎಫ್ ಡಿ ಸಿ ಗಾದ್ರೂ ಈಕ್ವಲ್ ಇರುತ್ತೆ ಅಥವಾ ಎಫ್ ಡಿ ಬಿ ಗಾದ್ರೂ ಈಕ್ವಲ್ ಇರುತ್ತೆ. ಈಗ ನೋಡ್ರಿ, ಇವೆರಡರ ರಿಸಲ್ಟೆಂಟ್ ಇದ ಫೈನಲಿ. ಆಮೇಲೆ ಇದು ಎಫ್ ಡಿ ಎ ಹಾಗೆ ಇದೆ. ಸೊ ಇದು ಏನಾಗಿದೆ, ಒಂದಕ್ಕೊಂದು ಆಪೋಸಿಟ್ ಇದೆ. ಜೊತೆಗೆ ಎಫ್ ಡಿ ಎ, ಎಫ್ ಡಿ ಸಿ, ಎಫ್ ಡಿ ಬಿ ಮೂರು ಈಕ್ವಲ್ ಇರೋದ್ರಿಂದ ಈ ಫೋರ್ಸ್ ಎರಡು ಕ್ಯಾನ್ಸಲ್ ಆಗಿ ನಮ್ಗೆ ರಿಸಲ್ಟೆಂಟ್ ಏನ್ ಬರುತ್ತೆ, ಇಟ್ ವಿಲ್ ಬಿಕಮ್ 0. ಸೊ 0 is the result. Okay, next question number 35. If the charge on an object is doubled, then the electric field becomes ಅಂತ ಕೇಳಿದರೆ, ಚಾರ್ಜ್ ಅನ್ನ ಡಬಲ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಕ್ವಶನ್. ಸೊ ಸಿಂಪಲ್ ಫಾರ್ಮುಲಾ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್, k into q by r square. Here k is constant, r is constant. ಅಲ್ಲಿ ಏನಾಗುತ್ತೆ, E proportional to q. When the charge is doubled ಅಂತ ಹೇಳ್ತಾರೆ. ಚಾರ್ಜ್ ನ q ಇರೋದನ್ನ 2q ಮಾಡು. ಇದು ಬಹಳ ಸಿಂಪಲ್ ಕ್ವಶನ್. ಚಾರ್ಜ್ ನ 2q ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಏನಾಗುತ್ತೆ, ಡಬಲ್ ಆಗುತ್ತೆ. So it will become 2e. So answer is double. Okay. Next question number 36. A conducting sphere of radius 10 centimeter has unknown charge ante. Now let us take a sphere having unknown charge. ಇದರ ಮೇಲೆ ಚಾರ್ಜ್ ಮಾಡ್ತೀನಿ. ಇದರ ಚಾರ್ಜ್ ಏನಿದೆ, unknown ಇದೆ. So q is a charge. Radius ಎಷ್ಟಿದೆ, 10 centimeter. So radius r is equal to 10 centimeter. Okay. Now if the electric field at a distance 20 centimeter from the center of the sphere is, very important, electric field ಎಷ್ಟು ದೂರದಲ್ಲಿ, 20 ಸೆಂಟಿಮೀಟರ್ ದೂರದಲ್ಲಿ ಎಷ್ಟಿದೆ ಅಂತೆ. ಸೊ ರೇಡಿಯಸ್ ಏನೋ 10 ಕೊಟ್ಟಿದ್ದಾನೆ, ಬಟ್ ಡಿಸ್ಟೆನ್ಸ್ ಇಲ್ಲಿ ತಗೊಂಡಿದ್ದಾನೆ, ಎಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ. ಸೊ ಲೆಟ್ ಇಟ್ ಬಿ ಸ್ಮಾಲ್ ಆರ್ ವಿಚ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತಲ್ಲಿ, 1.2 into 10⁻³ ನ್ಯೂಟನ್ ಪರ್ ಕೂಲಂಬ್ ಇದೆಯಂತೆ. ಅಂಡ್ ಪಾಯಿಂಟ್ಸ್ ರೇಡಿಯಲಿ ಇನ್ವರ್ಡ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇನ್ವರ್ಡ್ ಇದೆ ಅಂತೆ. ಸೊ ಫೀಲ್ಡ್ ಡೈರೆಕ್ಷನ್ ಇನ್ವರ್ಡ್ ಇದೆ ಅಂದ್ರೆ you can't write like this. Actually this is not a positive charge. Radially inward ಅಂದ್ರೆ ಪಾಸಿಟಿವ್ ಚಾರ್ಜ್ ಇರಲ್ಲ. ಆಕ್ಚುಲಿ ಹೇಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಇರುತ್ತಂತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದ್ರೆ ಡೆಫಿನೆಟ್ಲಿ ಏನಾಗಿರ್ಬೇಕು, ನೆಗೆಟಿವ್ ಚಾರ್ಜ್ ಆಗಿರ್ಬೇಕು. ಸೊ ನಮಗೆ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಳ್ಬೇಕು. ಚಾರ್ಜಿನ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಮಗೆ ಗೊತ್ತಾಗ್ಬಿಡುತ್ತೆ. ನೆಗೆಟಿವ್ ಚಾರ್ಜ್ ಇನ್ವರ್ಡ್ ಇದ್ರೆ
ನೆಗೆಟಿವ್ ಚಾರ್ಜ್ ಇರಬೇಕು, ರೇಡಿಯಲಿ ಔಟ್ವರ್ಡ್ ಇದ್ರೆ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಹಾಗಾದ್ರೆ ಎ ಮತ್ತೆ ಸಿ ನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಬರುತ್ತೆ. ನಾವು ಲೆಟಸ್ ಟ್ರೈ ಟು ಫೈಂಡ್ ದ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? 1/4 E naught ಅಥವಾ K into Q by R square. ನಿಮಗೆ ಬೇಕಾದ್ರೆ Q ಏನಾಗುತ್ತೆ? ಓಕೆ, ಸಬ್ಸ್ಟಿಟ್ಯೂಟ್ ಮಾಡಬೇಡ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 1.2 into 10 to the power of 3 is equal to, what is the value of K? 9 into 10 raised to 9 into Q divided by distance ಯಾವ್ದು ತಗೊಳ್ಳೋದು? 20 ಸೆಂಟಿಮೀಟರ್ ತಗೊಳ್ಬೇಕು, ಯಾಕೆಂದ್ರೆ 20 ಸೆಂಟಿಮೀಟರ್ ಅಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟೋದು. ಸೊ 20 into 10 raised to -2 ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕ್ಬೇಕು. ಸೊ Q comes out to be, so Q ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಅಂದ್ರೆ 5.3 ಮೈನಸ್ ಬರುತ್ತೆ, -5.3 into 10 to the power of -9 coulomb. So this is the answer, 5.3 into 10 raised to minus. Next question 37. An electron initially at rest. Electron is there, electron initially 0, initial velocity is taken as 0, falls through a distance of 1.5 centimeter. Falls, electron is falling where? In an electric field. ಇಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನೇನು ಕೊಟ್ಟಿಲ್ಲ, ಹಾಗಾಗಿ ನಾವು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಷ್ಟು ದೂರ ಹೋಗೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ ಹಸ್ ಟ್ರಾವೆಲ್ಡ್, ಇಟ್ ಇಸ್ ಫಾಲಿಂಗ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 1.5 ಸೆಂಟಿಮೀಟರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ವ್ಯಾಲ್ಯೂ 2 into 10 raised to 4 Newton per coulomb. So here they just given the magnitude of electric field, ಅಷ್ಟೇ ತಗೊಳ್ಳೋಣ. ಸೊ ಏನ್ ಕೇಳಿದ್ರೆ ನೆಕ್ಸ್ಟ್, ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್ ಟು ಫಾಲ್ ದಿಸ್ ಮಚ್ ಆಫ್ ಡಿಸ್ಟೆನ್ಸ್. ಹಾಗಾದ್ರೆ ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ತಗೊಂಡಿದೆ ಅಂತ ಕೇಳಿದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಯೂಸ್ ದ ಈಕ್ವೇಶನ್ ಆಫ್ ಮೋಷನ್. ಏನು ಈಕ್ವೇಶನ್ ಆಫ್ ಮೋಷನ್? ಯಾವ ಈಕ್ವೇಶನ್ ಆಫ್ ಮೋಷನ್? x is equal to ut plus half at ಸ್ಕ್ವೇರ್ ಯೂಸ್ ಮಾಡುವ. ಇದರಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಆಗುತ್ತೆ, ಅಲ್ಲಿ ಉಳಿಯೋದೇನೆ x is equal to half at ಸ್ಕ್ವೇರ್. ಟೈಮ್ ನೇ ಕಂಡುಹಿಡಿಬೇಕು, ಬಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಆಕ್ಸಿಲರೇಷನ್ ಕೊಟ್ಟಿಲ್ಲ. ಆಕ್ಸಿಲರೇಷನ್ ಏನ್ ನೋಡ್ಕೊಳ್ಬೇಕು, ನಾವು ಬರ್ಕೊಳ್ಬೇಕು. ಆಕ್ಸಿಲರೇಷನ್ ಏನು? f is equal to ma. so a ಏನಾಗುತ್ತೆ? it will become f by m into t square. now x is equal to 1/2. force is also not given but electric field is given. so ಏನಂತ ಬರೀಬಹುದು? again one more equation ತಗೊಳ್ಬೇಕು, that is f is equal to f by q. f ಏನಾಗುತ್ತೆ? e into q. so f can be written as e into q divided by m into t square. now substitute all the values to get the time value. x is to 1.5 into 10 to the power of -2 is equal to 1/2. e is to 2 into 10 raised to 4 into charge value, ಒಂದು ಎಲೆಕ್ಟ್ರಾನ್ ಇರೋದು, ಒಂದು ಎಲೆಕ್ಟ್ರಾನ್ ಮೇಲೆ ಚಾರ್ಜ್ 1.6 into 10 raised to -19 ಕೂಲಮ್ ಇರುತ್ತೆ. ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 raised to -31 kg ಇರುತ್ತೆ ಇಂಟು ಟಿ ಸ್ಕ್ವೇರ್. ಸೊ ಟಿ ಗೆ ರಿರೈಟ್ ಮಾಡಿದ್ರೆ ನಿಮಗೆ ಟೈಮ್ ವ್ಯಾಲ್ಯೂ ಕಮ್ಸ್ ಔಟ್ ಟು ಬಿ 2.9 into 10 to the power of -9 ಸೆಕೆಂಡ್ ಬರುತ್ತೆ. ಸೊ 2.9 into 10 raised to -9 second is the correct answer. Now let us take the next question 8. An oil drop having 10 excess electron held stationary under the constant electric field 3.565 into 10 raised to 4 Newton per coulomb in a millicon's oil drop experiment. ಸೊ ಇಲ್ಲೇನಾಗಿದೆ, ಆಯಿಲ್ ಡ್ರಾಪ್ ಇದೆ, ಇಸ್ ಅನ್ ಆಯಿಲ್ ಡ್ರಾಪ್. ಇದರಲ್ಲಿ ಎಕ್ಸ್ಟ್ರಾ 10 ಎಲೆಕ್ಟ್ರಾನ್ ಇದೆ ಅಂತೆ. ವಾಟ್ ಇಸ್ 10 ಎಕ್ಸ್ಟ್ರಾ ಎಲೆಕ್ಟ್ರಾನ್? ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ 10. ಹಾಗಾದ್ರೆ ಚಾರ್ಜ್, ಸೊ q is equal to ne. ಸೊ q is equal to n ಎಷ್ಟು? 10 into charge 1.6 into 10 raised to -19 coulomb. so 16 into 10 to the power of -19 coulomb ಚಾರ್ಜ್ ಇದೆ ಇದ್ರ ಮೇಲೆ. ಸೊ ದಿಸ್ ಈಸ್ ಹೆಲ್ಡ್ ಸ್ಟೇಷನರಿ, ವೆರಿ ಇಂಪಾರ್ಟೆಂಟ್. ಹೆಲ್ಡ್ ಸ್ಟೇಷನರಿ ಯೂಸಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಇದೇನಾಗುತ್ತೆ, ಈ ಆಯಿಲ್ ಡ್ರಾಪ್ ನ ಹಾಗೆ ಬಿಟ್ರೆ ಬಿಕಾಸ್ ಆಫ್ ಇಟ್ಸ್ ವೆಯ್ಟ್ ಏನಾಗುತ್ತೆ, ಕೆಳಗಡೆ ಬೀಳುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಏನಾಗುತ್ತೆ, ಇದು ಚಾರ್ಜ್ ಇರೋದ್ರಿಂದ ನೆಗೆಟಿವ್ ಚಾರ್ಜ್, ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕ್ ಫೋರ್ಸ್. ಸೊ ಆ ಫೋರ್ಸ್ ಎಲೆಕ್ಟ್ರಿಕ್ ಫೋರ್ಸ್ ನಾನು ಅಪ್ವರ್ಡ್ ಇದ್ರೆ, ಎಲೆಕ್ಟ್ರಿಕ್ ಫೋರ್ಸ್ ಅಪ್ವರ್ಡ್ ಇದ್ರೆ, ಈ ವೆಯ್ಟ್ ಗೆ ಎಲೆಕ್ಟ್ರಿಕ್ ಫೋರ್ಸ್ ಅಷ್ಟೇ ಇದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿ ಇನ್ ಈಕ್ವಲಿಬ್ರಿಯಂ. ಅಲ್ಲಿಗೆ ಅದರ ಅರ್ಥ ಏನಂದ್ರೆ, ಎಷ್ಟು ಎಲೆಕ್ಟ್ರಿಕ್ ಫೋರ್ಸ್ ನ ಅಪ್ಲೈ ಮಾಡ್ಬೇಕಂದ್ರೆ ಅದು ವೆಯ್ಟ್ ಗೆ ಈಕ್ವಲೆಂಟ್ ಇರ್ಬೇಕು ಮತ್ತೆ ಅಪೋಸಿಟ್ ಇರ್ಬೇಕು. now it will be at the state stationary in the state of
rest. Okay, electric field is given, so we need to calculate the radius of the oil drop. R ಕಂಡುಹಿಡಿಯಬೇಕಾದ್ರೆ oil drop ಎಷ್ಟು ರೇಡಿಯಸ್ ಇರುತ್ತೆ ಅಂತ. ಈಗ ಏನ್ ಮಾಡ್ಬೇಕು, ಗಿವನ್ ಥಿಂಗ್ ಏನಂತ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು ವೆಯ್ಟ್ ಆಫ್ ದ oil drop. Electric force ಏನಂತ ಬರೀಬಹುದು, E into Q. Previously we have used this one, right? E is equal to F by Q. And M, mass of the drop is not given. Instead of that, they are asking us to calculate the radius. ಹಾಗಾಗಿ ಏನ್ ಮಾಡಿ, ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಮಾಸ್ ಗೊತ್ತಿಲ್ಲ, ಬಟ್ ಏನ್ ಕೊಟ್ಟಿದ್ದಾರೆ, ಡೆನ್ಸಿಟಿ ಕೊಟ್ಟಿದ್ದಾರೆ. ಅದರ ಅರ್ಥ ಏನು, ವಿ ಹ್ಯಾವ್ ಟು ರೈಟ್ ದ ಮಾಸ್ ಇನ್ ಟರ್ಮ್ಸ್ ಆಫ್ density. So ಏನಂತ ಬರೀಬಹುದು, there is a formula, density formula, mass by volume. So mass ಏನಾಗುತ್ತೆ, density into volume of the drop into G. ಮತ್ತೆ ಇದನ್ನ ರೀರೈಟ್ ಮಾಡಬೇಕು. ಹೇಗೆ ಅಂತ ಅಂದ್ರೆ, ಡೆನ್ಸಿಟಿ ಆಗಿರಲಿ, ವಾಲ್ಯೂಮ್ ಆಫ್ ದ ಡ್ರಾಪ್. ಡ್ರಾಪ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಡ್ರಾಪ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ಪಿಯರ್, ಸ್ಪೆರಿಕಲ್ ಶೇಪ್. ಸ್ಪಿಯರ್ ನ ವಾಲ್ಯೂಮ್ ಏನು, 4/3 r ಕ್ಯೂಬ್. ಇಲ್ಲಿ ಬರುತ್ತೆ ನೋಡ್ರಿ ನಮ್ಗೆ r ರೇಡಿಯಸ್, 4/3 r cube into G. So you need to calculate r. ಉಳಿದಿದ್ದೆಲ್ಲ ಕೊಟ್ಟಿದ್ದಾರೆ. E ಎಷ್ಟು, 3.65 into 10⁻⁴. ಚಾರ್ಜ್ ವ್ಯಾಲ್ಯೂ ಆಲ್ರೆಡಿ ಕಂಡುಹಿಡಿದಿದ್ದೀವಿ, Q 116 into 10⁻⁻19 is equal to density is how much, 1.26. density 1.26 gram per centimeter ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಇದು ಕೆಜಿ ಪರ್ ಮೀಟರ್ ಕ್ಯೂಬ್ ಇರಬೇಕು. 1.26 ಆಗಿರಲಿ. ಗ್ರಾಮ್ ನ್ಯೂಮರೇಟರ್ ಅಲ್ಲಿ ಕೆಜಿ ಕನ್ವರ್ಟ್ ಮಾಡ್ಬೇಕಂದ್ರೆ 10⁻³ ಹಾಕೊಳ್ಳಿ. ಡಿನಾಮಿನೇಟರ್ ಅಲ್ಲಿ ಇದು ಮೀಟರ್ ಕ್ಯೂಬ್ ಆಗ್ಬೇಕಂದ್ರೆ ಸೆಂಟಿ ಕ್ಯೂಬ್ ತೆಗಿಬೇಕು. ಸೆಂಟಿ ಕ್ಯೂಬ್ ಇಸ್ 10⁻⁶ ಆಗುತ್ತೆ. ಅಲ್ಲಿಗೆ 1.26 into 10⁻⁻³ kg per meter cube ಆಗುತ್ತೆ. ಸಬ್ಸ್ಟಿಟ್ಯೂಟ್ ಹಿಯರ್. ಸೊ 1.26 into 10⁻⁻³ into 4/3 r cube into G ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇ, ಎಷ್ಟಿದೆ, 9.8. ಸಬ್ಸ್ಟಿಟ್ಯೂಟ್ ಮಾಡಿ r ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ r comes out to be 1.04 into 10⁻⁻6 meter. This is the radius of the oil drop. It's the first option. Next, question number 39 says a particle of mass 10⁻³ kg and charge 5 microcoulomb is thrown at a speed of 20 meter per second against uniform electric field of 2 into 10⁻⁵ Newton per coulomb. Then the distance traveled by the particle before coming to rest. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಡೈರೆಕ್ಷನ್ ಇಸ್ ನಾಟ್ ಗಿವನ್. ಸೊ ಅದರರ್ಥ ಡೈರೆಕ್ಷನ್ ಬೇಕಾಗಿಲ್ಲ ಅಂತ ಅರ್ಥ. ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್, 2 into 10⁻⁵ Newton per coulomb. ಸೊ ಎಲೆಕ್ಟ್ರಾನ್ ಎಷ್ಟಿದ್ದಾರೆ, ಏನಾಗುತ್ತೆ, ಡೆಫಿನೆಟ್ಲಿ ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ಟು ಆಕ್ಸಿಲರೇಟ್. ಸೊ ಎಲೆಕ್ಟ್ರಾನ್ ಅಲ್ಲ, ಸಾರಿ ಪಾರ್ಟಿಕಲ್. ಸೊ ಪಾರ್ಟಿಕಲ್ ಮಾಸ್ ಎಷ್ಟು, 10⁻³ kg and it is having some charge ಅಲ್ಲ, it is having charge of 10⁻⁶ 5 into 10⁻⁶ coulomb. So charge will definitely electric field and it will experience electric force. Okay, now the distance traveled by the particle before coming to rest ಅಂತ ಕೇಳಿದ್ರೆ, ಅಂದ್ರೆ it has got some initial velocity. So before coming to rest ಅಂದ್ರೆ ಫೈನಲ್ ವೆಲಾಸಿಟಿ 0 ಆಗಿರುತ್ತೆ. ಆಗಿದ್ರೆ ಅದನ್ನೇ ಕಂಡುಹಿಡಿಬೇಕು. ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದಾರಲ್ಲ 20 ಮೀಟರ್ ಪರ್ ಸೆಕೆಂಡ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. So 20 meter per second is its initial velocity. So final velocity 0 ಆಗೋದ್ರೊಳಗೆ ಇಲ್ಲಿ ಏನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ. ಸೊ ಇಲ್ಲಿ ಏನಾಗುತ್ತೆ, ಸಮ್ ಪಾಸಿಟಿವ್ ಚಾರ್ಜ್ ಅಂತ ಇಟ್ಕೊಳ್ಳೋಣ. ಈ ಪಾಸಿಟಿವ್ ಚಾರ್ಜ್ ಹೀಗೆ ಮೂವ್ ಆಗ್ತದೆ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅವಾಗ ಏನಾಗುತ್ತೆ, ಇದು ಡಿಸಿಲರೇಟ್ ಆಗುತ್ತೆ. ಹೋಗ್ತಾ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇರೋದು, 20 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಾ ಡಿಸಿಲರೇಟ್ ಆಗಿ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗುತ್ತೆ. ಸೊ ವೆಲಾಸಿಟಿ ಬಿಕಮ್ 0. ಹಾಗಾದ್ರೆ ಇಷ್ಟು ದೂರ ಹೋಗಿರುತ್ತೆ ಅಷ್ಟು ಟೈಮ್ ಅಲ್ಲಿ. ಟೈಮ್ ಇಸ್ ನಾಟ್ ಗಿವನ್ ಬಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್. ಸೊ ವಿಚ್ ಫಾರ್ಮುಲಾ ವಿ ಕ್ಯಾನ್ ಯೂಸ್? ಸೊ ಟೈಮ್ ಇಲ್ದಿರೋ ಫಾರ್ಮುಲಾ ಯೂಸ್ ಮಾಡ್ಬೇಕು. ಈಕ್ವೇಶನ್ ಆಫ್ ಮೋಷನ್ ಯಾವ್ದು, v² is equal to u² plus 2ax. So here v0 u² plus 2. ಆಕ್ಸಿಲರೇಷನ್ ಕಂಡುಹಿಡಬೇಕು. ಆಸ್ ಯೂಶುವಲ್ ಆಕ್ಸಿಲರೇಷನ್ ಏನಂತ ಬರ್ಕೊಳ್ತೀರಾ, F is equal to ma. So F can be written as E into Q is equal to ma. A can be written as EQ by m. ನೋಡ್ರಿ, ನಿಮ್ಗೆ ಯಾವುದೇ ಈಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡ್ಬೇಕಂದ್ರು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಟ್ ಅಲ್ಲಿ ಆಕ್ಸಿಲರೇಷನ್ ಜನರಲ್ ಆಗಿ ತಿಳ್ಕೊಂಡ್ಬಿಡಿ. ಸೊ EQ by m ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಎ ಜಾಗದಲ್ಲಿ EQ by m ಹಾಕೊಂಡ್ರೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗೋಗುತ್ತೆ. ಇಂಟು ಎಕ್ಸ್.
Now 0 is equal to what is initial velocity 20 meter per second square SI system alide plus 2 E ಎಷ್ಟು electric field 2 into 10 raised to 5 into charge is given 5 into 10 raised to minus 6 5 microcoulomb divided by mass is given 10 raised to minus 3 into x. So x ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ x comes out to be 0.2 meter. So this is the answer. 0.2 meter ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 40. Electrical as well as gravitational effects can be thought to be caused by the fields. Yes, of course it is correct. So electrical ಮತ್ತೆ gravitational ಎರಡು field effect. Which of the following is true for an electrical and gravitational field? ಅಂದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಕಂಡುಹಿಡಿಯಬೇಕು. The field concept is often used to describe the contact forces. No, field concept is always used for not contact forces. Contact force na explain ಮಾಡಕ್ಕೆ ಯೂಸ್ ಮಾಡಲ್ಲ field concept. Non contact forces na explain ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸ್ ಗಳೆರಡು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್. ನೆಕ್ಸ್ಟ್ ಅಂದ್ರೆ ತಪ್ಪಿದೆ, A is wrong. B, gravitational or electric force does not exist in space around an object. ಇದು ತಪ್ಪು. They exist around an object or around a charged particle. ಅದ್ರ ಸುತ್ತ ಇರುತ್ತೆ ಫೀಲ್ಡ್ಗಳು. ಇಲ್ಲಿ ಸುತ್ತ ಇರಲ್ಲ ಅಂತ ಕೊಟ್ಟಿದ್ದಾರೆ, ಅರೌಂಡ್ ಇರಲ್ಲ ಅಂತ, ನಾಟ್ ಎಕ್ಸಿಸ್ಟ್ ಅಂತ ಕೊಟ್ಟಿದ್ದಾರೆ. ರಾಂಗ್. ನೆಕ್ಸ್ಟ್ ಥರ್ಡ್ ಒನ್. Fields are useful for understanding forces acting through the distance. Yes, of course this is correct. Field ನ ಕಾನ್ಸೆಪ್ಟ್ ಬಂದಿದೆ ಫೋರ್ಸ್ ನ ಅರ್ಥ ಮಾಡ್ಕೊಳ್ಳಕ್ಕೆ. ಫೀಲ್ಡ್ ಕಾನ್ಸೆಪ್ಟ್ ಸೊ gives the understanding about the forces at a distance. ಇದು ಕರೆಕ್ಟ್. ಅದರಲ್ಲಿ ಡಿ ಆಪ್ಷನ್ ರಾಂಗ್ ಇರಬೇಕು. There is no way to verify the existence of force field since it is just a concept. No, we can feel it, right? Now ಫೀಲ್ಡ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು, ವೆರಿಫೈ ಮಾಡಬಹುದು, ಎಕ್ಸಿಸ್ಟೆನ್ಸ್ ನ ಫೀಲ್ ಮಾಡಬಹುದು. ಇದು ತಪ್ಪೆ, ಹಾಗಾದ್ರೆ ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 41. A force of 2.25 Newton acts on a charge of 1.5 intensity of electric field at that point ಅಂತ ಕೇಳಿದ್ದಾರೆ. ಸೊ ಫೋರ್ಸ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಚಾರ್ಜ್ ಇಷ್ಟು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಚಾರ್ಜ್ ಎಷ್ಟಿದೆ 115 into 10⁻⁴ ಕೂಲಂಬ್ ಇದೆ. ಹಾಗಾದ್ರೆ ಆ ಪಾಯಿಂಟ್ ಅಲ್ಲಿ ಫೀಲ್ಡ್ ಎಷ್ಟಿದೆ ಅಂತ. Very simple question. Electric field is F by Q, force experienced by charge when placed at that point ante. This is the definition, right? So F is to 2.25 divided by charge is to 15 into 10⁻⁴. So electric field comes out to be 1500 Newton per coulomb. So this is the, let me write it properly. This is 10⁻⁴. So 1500 Newton per coulomb ಬರುತ್ತೆ. Next question number 42. The electric field that can balance a charged particle of mass 3.2 into 10⁻⁷ 27 kg. ಇಲ್ಲೊಂದು ಮಾಸ್ ಇದೆ. ಎಷ್ಟಿದೆ ಮಾಸ್? 3.2 into 10⁻⁻27 kg ಇದೆ. ಇದೇನ್ ಮಾಡುತ್ತೆ? ಇಲ್ಲಿ ಸ್ಪೇಸ್ ಅಲ್ಲಿ left it freely because of its weight comes down. ಈಗ ನಾವೇನ್ ಮಾಡ್ಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಯೂಸ್ ಮಾಡಿ ಇದನ್ನೇನ್ ಮಾಡ್ಬೇಕು? ಇಲ್ಲೇ ಸ್ಟಾಪ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೋರ್ಸ್ ಎರಡು ಒಂದೇ. ಸೊ ಎಷ್ಟು ಎಲೆಕ್ಟ್ರಿಕ್ ಫೋರ್ಸ್ ಹಾಕ್ಬೇಕು ಅಥವಾ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಬೇಕು, ಸೊ ದಟ್ ವಿ ಕ್ಯಾನ್ ಬ್ಯಾಲೆನ್ಸ್ ದಿಸ್ ಮಾಸ್. ಬಟ್ ಕಂಡೀಷನ್ ಏನ್ ಗೊತ್ತಾ? ಇದು ಎಲೆಕ್ಟ್ರಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಏನಿರ್ಬೇಕು? ಚಾರ್ಜ್ ಇರ್ಬೇಕು. ಚಾರ್ಜ್ ಎಷ್ಟಿದೆ? 1.6 into 10⁻⁹ ಕೂಲಮ್ ಇದೆ. ಚಾರ್ಜ್ ಇದ್ರೆ ಮಾತ್ರ ಇದು ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದು. ಮಾಸ್ ಇದ್ರೆ ಇಟ್ ಎಕ್ಸ್ಪೀರಿಯನ್ಸ್ ಓನ್ಲಿ ಗ್ರಾವಿಟೇಷನಲ್ ಫೋರ್ಸ್. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಎಲೆಕ್ಟ್ರಿಕ್ ಫೋರ್ಸ್ ಎರಡು ಈಕ್ವೇಟ್ ಮಾಡಬೇಕು. F is equal to mg. So we need to calculate electric field. So force can be written as E into Q is equal to mg. Now write properly mg. So we need to find E ಅಲ್ಲ, ಅಲ್ಲಿಗೆ ಏನಾಗುತ್ತೆ? mg by Q. What is m given? 3.2 into 10⁻⁻27 kg, very small particle. G 9.8 divided by Q ಎಷ್ಟು? 1.6 into 10⁻⁻19 coulomb. So if you calculate it, you are going to get
The electric field has 19.6 into 10 to the power of minus 8. Very small electric field is needed. 19.6 into 10 raised to minus 8. 42 ಗೆ ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 43. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಂತ ಕೇಳಿದ್ರೆ ಡೆಫಿನೇಷನ್, ಮೋಸ್ಟ್ಲಿ ಡೆಫಿನೇಷನ್ ಕೇಳ್ತಾರ ನೋಡುವ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರಾಪರ್ಟೀಸ್ ಕೇಳಿದ್ದಾರೆ. ಆಲ್ವೇಸ್ ಕಂಟಿನ್ಯೂಸ್, ಕಂಟಿನ್ಯೂಸ್, ಡಿಸ್ಕಂಟಿನ್ಯೂಸ್ ಅಂತ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಕಂಟಿನ್ಯೂಸ್. ಇದು ರಾಂಗ್. ಯಾಕೆ ಅಂತಂದ್ರೆ ನೋಡಿ, ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಕಂಟಿನ್ಯೂಸ್ if there is no charge at that point ante. This is correct. Always continuous ಇರಲ್ಲ. ಯಾವಾಗ ಕಂಟಿನ್ಯೂಸ್ ಇರುತ್ತೆ ಅಂದ್ರೆ ಸಪೋಸ್ ಪಾಸಿಟಿವ್ ಚಾರ್ಜ್ ತಗೊಂಡು ಅನ್ಕೊಳ್ಳಿ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿದೆ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡ್ಸ್ ಅಟ್ ಇನ್ಫಿನಿಟಿ ಓನ್ಲಿ ವೆನ್ there is an isolated ಚಾರ್ಜ್. ಐಸೋಲೇಟೆಡ್ ಚಾರ್ಜ್ ಅಂದ್ರೆ ಸುತ್ತಮುತ್ತ ಯಾವ್ದು ಚಾರ್ಜ್ ಇರಬಾರ್ದು. ಅವಾಗ ಪಾಸಿಟಿವ್ ಚಾರ್ಜ್ ಸ್ಟಾರ್ಟ್ ಆಗಿದ್ದು ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. ಸಪೋಸ್ ಅಲ್ಲಿ ಒಂದೇ ಒಂದು ನೆಗೆಟಿವ್ ಚಾರ್ಜ್ ಇದ್ರೆ ಅವಾಗ ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಚಾರ್ಜ್ ಹತ್ರ ಎಂಡ್ ಆಗುತ್ತೆ. ಸೊ ದಿಸ್ ವಿಲ್ ಗಿವ್ ದ ಕಂಟಿನ್ಯೂಸ್ ಫೀಲ್ಡ್. ನೆಕ್ಸ್ಟ್ ಹಾಗಾದ್ರೆ ಇದು ಕರೆಕ್ಟ್. ಸಿ ಆಪ್ಷನ್ ನೋಡುವ. ಸಿ ಆಪ್ಷನ್ ಯಾಕೆ ನೋಡ್ಬೇಕಂದ್ರೆ ಡಿ ಆಪ್ಷನ್ ಬಿ ಅಂಡ್ ಸಿ ಎರಡು ಕರೆಕ್ಟ್ ಅಂತ ಕೊಟ್ಟಿದ್ರೆ ಸೊ ಸಿನೂ ಕರೆಕ್ಟ್ ಇರಬಹುದೇನೋ. Discontinuous if there is a charge at that point. Yes, this is also correct. ಹಾಗಾದ್ರೆ ಇದು ಇನ್ಫಿನಿಟಿಯಲ್ಲಿ ಎಂಡ್ ಆಗಲ್ಲ. ಸಪೋಸ್ ಇಲ್ಲೇನಾದ್ರು ಇನ್ನೊಂದು ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಇನ್ಫಿನಿಟಿ ತನಕ ಹೋಗಲ್ಲ, ಅಲ್ಲಿ ಎಂಡ್ ಆಗುತ್ತೆ ಅದು. ಇಟ್ ಚಾರ್ಜ್ ದ ಫೀಲ್ಡ್ ಎಂಡ್ಸ್ ಅಟ್ ಇನ್ಫಿನಿಟ್. ಸಾರಿ, ನೆಗೆಟಿವ್ ಚಾರ್ಜ್. ಇಲ್ಲಿ ನೆಗೆಟಿವ್ ಚಾರ್ಜ್ ಇನ್ಫಿನಿಟಿ. ಓಕೆ, ಸೊ ಬಿನು ಕರೆಕ್ಟ್, ಸಿನು ಕರೆಕ್ಟ್. ಸೊ ನಾವು ಯಾವ್ದು ಆಪ್ಷನ್ ಹಾಕ್ಬೇಕು? ಡಿ ಆಪ್ಷನ್. ಬೋತ್ ಬಿ ಅಂಡ್ ಸಿ ಆರ್ ಕರೆಕ್ಟ್. ಸೊ ಬಿ ಮತ್ತೆ ಸಿ ಎರಡು ಕರೆಕ್ಟ್. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ಕರೆಕ್ಟ್ ಆಪ್ಷನ್ ಡಿ. ನೆಕ್ಸ್ಟ್ 44. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟೀಸ್. ಡೈಮೆನ್ಷನಲ್ ಫಾರ್ಮುಲಾ ಬರೀಕೆ ಯಾವ್ದಕ್ಕೆ? ಎಲೆಕ್ಟ್ರಿಕ್ ಫೀಲ್ಡ್ ಗೆ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ತಗೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನು? ಎಫ್ ಬೈ ಕ್ಯೂ. ಎಫ್ ಗೆ ನಮಗೆ ಡೈಮೆನ್ಷನ್ ಗೊತ್ತು, ವಿಚ್ ಇಸ್ ಎಂ ಎ, ರೈಟ್? ಕ್ಯಾನ್ ರೈಟ್ ಎಂ ಎ. ಚಾರ್ಜ್ ಗೆ ಗೊತ್ತಿಲ್ಲ, ಡೈರೆಕ್ಟ್ ಇಲ್ಲ. ಇನ್ ಟರ್ಮ್ಸ್ ಆಫ್ ಬೇಸಿಕ್ ಕ್ವಾಂಟಿಟಿ ಏನು ಬರ್ಕೊಳ್ಳೋದು? ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಸೊ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ. ಯಾಕೆ ಸರ್ ಅದನ್ನೇ ಬರ್ಕೊಂಡ್ರಿ ಅಂತಂದ್ರೆ ಬಿಕಾಸ್ ಕರೆಂಟ್ ಈಸ್ ಬೇಸಿಕ್ ಕ್ವಾಂಟಿಟಿ, ಟೈಮ್ ಈಸ್ ಬೇಸಿಕ್ ಕ್ವಾಂಟಿಟಿ. ವಿ ಕ್ಯಾನ್ ಈಸಿಲಿ ರೈಟ್ ದಮ್. ಸೊ ಮಾಸ್ ಗೆ ಎಂ, ಆಕ್ಸಿಲರೇಷನ್ ಗೆ ಎಲ್ ಟಿ ಮೈನಸ್ 2 ಡಿವೈಡೆಡ್ ಬೈ ಕರೆಂಟ್ ಗೆ ಎ ಬರಿಬೇಕು, ಟೈಮ್ ಗೆ ಟಿ ಬರಿಬೇಕು. ಸೊ ನಾವು ಫೈನಲಿ ಎಂ ಹಾಗಿರುತ್ತೆ, ಎಲ್ ಹಾಗಿರುತ್ತೆ, ಟಿ ಮೈನಸ್ 2 ಇದೆ. ಮೇಲೆ ಹೋದ್ರೆ ಏನಾಗ್ತದೆ? ನ್ಯೂಮರೇಟರ್ ಗೆ -3 ಆಗುತ್ತೆ. ಎ ನ್ಯೂಮರೇಟರ್ ಹೋದ್ರೆ -1 ಆಗುತ್ತೆ. ಎಂ ಎಲ್ ಅಂದ್ರೆ m1 l1 t -3 a -1. ಸಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಎ ಪಾರ್ಟಿಕಲ್ ಆಫ್ ಮಾಸ್ m charge q enters the region between the two charged plates ಅಂತೆ. ಎರಡು ಚಾರ್ಜ್ ಪ್ಲೇಟ್ ಇದೆ, ಇದು ಪಾಸಿಟಿವ್ ಪ್ಲೇಟ್, ಇದು ನೆಗೆಟಿವ್ ಪ್ಲೇಟ್. ಇಲ್ಲಿಂದ ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಎಂಟರ್ ಆಗುತ್ತೆ ವಿತ್ ಸಮ್ ಏನಂತ ಕೊಟ್ಟಿದ್ದಾರೆ? ವಿತ್ ಸಮ್ ಸ್ಪೀಡ್ vx ಇನಿಷಿಯಲ್ ಸ್ಪೀಡ್ vx ಇದೆ, ರೈಟ್ ಸೈಡ್ ಇದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ದ ಲೆಂತ್ ಆಫ್ ದ ಪ್ಲೇಟ್ ಇಸ್ ಎಲ್ ಅಷ್ಟು ಲೆಂತ್ ಇದೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಲ್ಲಿ? This is the electric field which is E. The vertical deflection of the particle at the far edge of the plate is. Far edge ಅಂದ್ರೆ ಈ ಕಡೆ ಎಡ್ಜ್ ಅಲ್ಲಿ ಹೋದಾಗ ಎಷ್ಟು ಡಿಸ್ಪ್ಲೇಸ್ ಆಗಿರುತ್ತೆ? y ಆಕ್ಸಿಸ್ ಕಡೆ. ಡೆಫಿನೆಟ್ಲಿ x ಆಕ್ಸಿಸ್ ಕಡೆ ಎಷ್ಟು ಡಿಸ್ಪ್ಲೇಸ್ ಆಗಿರುತ್ತೆ? x is equal to L. y ಆಕ್ಸಿಸ್ ಕಡೆ ಎಷ್ಟು ಡಿಸ್ಪ್ಲೇಸ್ ಆಗುತ್ತೆ? ಹೀಗೆ ಹೋಗುತ್ತೆ ನೋಡಿ. ಸಡನ್ ಆಗಿ ಏನಾಗುತ್ತೆ? ಇದು ಟರ್ನ್ ಆಗಲ್ಲ, ಪ್ಯಾರಾಬೋಲಿಕ್ ಪಾತ್. ಹೀಗೆ ಹೋಗುತ್ತೆ. ಸೊ ಇನಿಷಿಯಲ್ ಡೈರೆಕ್ಷನ್ ಇದು ಹೀಗೆ ಬರ್ತಾ ಇದ್ದು ಇಷ್ಟು ಡಿಫ್ಲೆಕ್ಟ್ ಆಗಿದೆ y ಕಡೆ, y ಡಿಸ್ಪ್ಲೇಸ್ಮೆಂಟ್. ದಿಸ್ ಈಸ್ ಅವರ್ y. ವಿ ನೀಡ್ ಟು ಫೈಂಡ್ y ಡಿಸ್ಪ್ಲೇಸ್ಮೆಂಟ್. ಇದಕ್ಕೆ ನೋಡ್ರಿ ನಾವೇನ್ ಮಾಡಬೇಕು? ಇಟ್ಸ್ ಆಕ್ಚುಲಿ ಲುಕ್ಸ್ ಲೈಕ್ 2 ಡೈಮೆನ್ಷನಲ್ ಮೋಷನ್. ಸೊ 2 ಡೈಮೆನ್ಷನಲ್ ಮೋಷನ್ ಅಲ್ಲಿ ನಾವೇನ್ ಮಾಡ್ತಿದ್ವಿ? ಎರಡು ಈಕ್ವೇಶನ್ಸ್ ನ ಯೂಸ್ ಮಾಡ್ತಿದ್ವಿ. ಒನ್ ಈಸ್ x is equal to ut plus half at square along x axis. along x axis ಹೆಂಗ್ ಬರ್ಕೊಳ್ಳೋಣ? ಇನಿಷಿಯಲ್ ವೆಲಾಸಿಟಿ along x axis, acceleration along x axis. ಅದೇ ತರ y displacement y is equal to ut plus half at square along y axis. along y axis displacement, along acceleration along y axis. ಈಗ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡಿ. x ಏನಂತ ತಗೊಳ್ಬಹುದು? can we take this as L is equal to what is ux? ux is the initial velocity. ಅದೇನಂತ ಕೊಟ್ಟಿದ್ರೆ? vx ಅಂತ ಕೊಟ್ಟಿದ್ರೆ. s vx into t. ಟೈಮ್ ಎಷ್ಟು ತಗೊಂಡಿದೆ? t
50 ತಗೊಂಡಿದೆ ಪ್ಲಸ್ ಹಾಫ್ ವಾಟ್ ಇಸ್ x it will not accelerate along x axis acceleration along x axis 0 ಯಾಕೆ ಅಂತಂದ್ರೆ there is a reason electric field ಯಾವ ಕಡೆ ಇರುತ್ತೋ ಆ ಕಡೆ accelerate ಆಗುತ್ತೆ ಹಾಗಾದ್ರೆ there is an acceleration along y axis not along x axis so ಇದು ಯಾವ ಕಡೆ accelerate ಆಗುತ್ತೆ ಪಾಸಿಟಿವ್ ಚಾರ್ಜ್ ಕಡೆ ಮೂವ್ ಆಗುತ್ತೆ ತಾನೆ because this is the negative charge it will accelerate along this direction only along y axis there is an acceleration along y axis so acceleration along x axis 0 ಇರುತ್ತೆ 0 into t square so L is equal to Vx into t ಇದು ಹೀಗೆ ಇಟ್ಕೊಳ್ಳೋಣ ನೆಕ್ಸ್ಟ್ y axis displacement ಬರ್ಕೊಳ್ಳುವ y is equal to what is uy so initial velocity along y axis 0 vy is 0 ಯಾಕೆಂದ್ರೆ it is the initial velocity is only along x axis right? starting horizontal direction ಅಲ್ಲಿ ಬರ್ತಾ ಇತ್ತು vertical direction initial velocity 0 plus of what is a by acceleration along y axis this is accelerating because of electric field ಹಾಗಾದ್ರೆ acceleration ಅಂತಾನೆ ಬರ್ಕೊಳ್ಳೋದು ಲಾಸ್ಟ್ ಟೈಮ್ ಹೇಳಿದೆ e q by m into t square now y is equal to 1 by 2 e q by m ಹಾಗೆ ಬರ್ಕೊಳ್ಳಿ into t ಜಾಗದಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡೋದು from this relation t can be written as L by Vx ಅಂತ ಬರೀಬೋದಲ್ಲ ಹಾಗಾದ್ರೆ L by Vx px ಸ್ಕ್ವೇರ್ ಹಾಕಿ ಅಲ್ಲಿಗೆ y comes out to be 1 by 2 eq by m into L square by Vx square ಇದಿದೆಯಾ ಆಪ್ಷನ್ ಇದು ಆಪ್ಷನ್ ಎಸ್ ಫಸ್ಟ್ ಒನ್ ನೋಡ್ರಿ e q L square e q L square divided by 2m v square 2m v square ಇದೆ ಹಾಗಾದ್ರೆ ಫಸ್ಟ್ ಆಪ್ಷನ್ correct. Thank you for watching.